ವನಸುಮದೊಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸಿ ನಲವಿಂ ತಾನೆಲೆಯ ಪಿಂತಿತ್ತು. ದೀನತೆಯ ತೋರಿ ಅಭಿಮಾನವನು ತೊರೆದು ಕೃತಕೃತ್ಯತೆಯ ಪಡೆವಂತೆ ವನಸುಮದೊಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ಕಾಡಿನ ಮಲ್ಲಿಗೆಯು ಎಲೆಯ ಹಿಂದಿದ್ದರೂ ಮೌನದಿಂದ ಬಿರಿದು ಅಂದರೆ ಅರಳಿ ತನ್ನ ಸುವಾಸನೆಯನ್ನು ಸುತ್ತಲೂ ಹರಡುತ್ತದೆ. ಅದರಲ್ಲಿ ತನ್ನ ಜೀವನ ಪಾವನವಾಯಿತೆಂದು ಹರ್ಷಭಾವ ತಾಳುವಂತೆ ನಾವು ಎಲ್ಲಿದ್ದರೂ ಸರಳ, ಸುಂದರ ಮತ್ತು ನೈಜವಾಗಿ ಬದುಕಬೇಕು. ಆತ್ಮತೃಪ್ತಿ ಇರಬೇಕು. ಎಷ್ಟು ಸಾರವತ್ತಾದ ಪದ್ಯ! ಇಷ್ಟು ಸುಂದರವಾಗಿ ಪದ್ಯವನ್ನು ಬರೆದವರು ನಿಜಕ್ಕೂ ಪುಣ್ಯಾತ್ಮರೇ. ಈ ಪದ್ಯವನ್ನು ರಚಿಸಿದವರು ಯಾರಿರಬಹುದು ಹೇಳು ನೋಡೋಣ. ಯಾರಿರಬಹುದು? ನೆನಪಿಗೆ ಬರ್ತಾ ಇಲ್ವಲ್ಲ. ಯೋಚನೆ ಮಾಡು. ನಾನು ಈ ಪತ್ರಿಕೆ ಓದಿ ಮುಗಿಸೋದ್ರೊಳಗೆ ನೆನಪಿಗೆ ಬಂದರೆ ಹೇಳು. ಈಗ ನೆನಪಾಯಿತು. ಆ ಪದ್ಯವನ್ನು ಬರೆದವರು ಡಾಕ್ಟರ್ ಡಿ.ವಿ. ಗುಂಡಪ್ಪನವರು. ಹೌದು, ನಿಜ. ನಿನ್ನ ಮೊಮ್ಮಗಳು ನೆನಪು ಮಾಡಿಕೊಟ್ಲು ಅಲ್ವಾ? ತಾತ, ನಾನು 8ನೇ ತರಗತಿ ಅಲ್ವಾ? ನಮ್ಮ ಕನ್ನಡ ಪಠ್ಯ ಪುಸ್ತಕದಲ್ಲಿ ಸಾರ್ಥಕ ಬದುಕಿನ ಸಾಧಕ ಎಂಬ ಪಾಠ ಇದೆ. ಅದು ಡಿ.ವಿ.ಜಿ ಅವರನ್ನ ಕುರಿತದ್ದು. ದೂರದರ್ಶನದಲ್ಲಿ ಡಿ.ವಿ.ಜಿ ಅವರು ಬರೆದ ಪದ್ಯದ ಹಾಡುಗಾರಿಕೆ ಕಾರ್ಯಕ್ರಮ ಬಂದಾಗಲೇ ಏನೋ ವಿಶೇಷ ಇದೆ ಅಂದ್ಕೊಂಡೆ. ಪತ್ರಿಕೆಯಿಂದಲೂ ಡಿ.ವಿ.ಜಿ ಅವ್ರ ಬಗ್ಗೆ ಲೇಖನ ಬಂದಿದೆ. ಹಾಗಾದರೆ ನಾನು ಆ ಲೇಖನವನ್ನು ಓದಲೇಬೇಕು. ಅವಶ್ಯಕವಾಗಿ ಓದಲೇಬೇಕಮ್ಮ. ಡಿ.ವಿ.ಜಿ ಅವರ 125ನೇ ಜನ್ಮದಿನಾಚರಣೆ ಸಂದರ್ಭ ಇದು. ಈಗ ಒಂದು ಪ್ರಶ್ನೆ. ಕನ್ನಡ ಪಾಠ ಸಾರ್ಥಕ ಬದುಕಿನ ಸಾಧಕ ಅಂದ್ಯಲ್ಲ, ಈ ಪಾಠವನ್ನು ರಚಿಸಿದವರು ಯಾರು? ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟರು ರಚಿಸಿದ ಪಾಠ ಇದು. ಈ ಪಾಠವನ್ನು ಅವರ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಆರಿಸಲಾಗಿದೆ. ಡಿ.ವಿ.ಜಿ ಅವರ ಊರು ಯಾವುದು? ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಿಲು ಡಿ.ವಿ.ಜಿ ಅವರ ಊರು. ಡಿ.ವಿ.ಜಿ ಅವರ ತಂದೆ ತಾಯಿ ಹೆಸರು ಹೇಳು ನೋಡೋಣ. ಡಿ.ವಿ.ಜಿ ಅವರ ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ. ತುಂಬ ಚೆನ್ನಾಗಿ ತಿಳ್ಕೊಂಡಿದ್ಯಾ ಸುಮಾ. ನಿನ್ನ ಹಾಗೆ ಎಲ್ಲ ಮಕ್ಕಳು ಜಾಣರಾಗಲಿ ಅನ್ನೋದು ನನ್ನ ಹಾರೈಕೆ. ಸುಮಾ, ಯಾವತ್ತಾದರೂ ಗೋಖಲೆ ಸಾರ್ವಜನಿಕ ಸಂಸ್ಥೆನ ಹೋಗಿ ನೋಡಿದ್ಯಾಮ್ಮ? ಇಲ್ಲ ತಾತ. ನೀನು ಆ ಸಂಸ್ಥೆನ ನೋಡಲೇಬೇಕು. ಅಷ್ಟೇ ಅಲ್ಲದೆ ಡಿ.ವಿ.ಜಿ ಅವರಿದ್ದ ಮನೆ ಜಾಗ, ಬ್ಯೂಗಲ್ ರಾಕ್ ಪಾರ್ಕ್ನಲ್ಲಿ ಇರೋ ಅವ್ರ ಪ್ರತಿಮೆ ಎಲ್ಲ ನೋಡ್ಕೊಂಬರೋಣ. ನಾಳೆ ರಜೆ ಇದೆ, ನಾನೇ ಕರ್ಕೊಂಡು ಹೋಗ್ತೀನಿ. ತಾತ, ನನ್ನ ಜೊತೆಗೆ ನನ್ನ ಸ್ನೇಹಿತರನ್ನು ಕರ್ಕೊಂಬರ್ಲಾ? ಖಂಡಿತವಾಗಿ ಕರ್ಕೊಂಬರ್ಬೋದು. ಈಗ ನಾವು ಡಿ.ವಿ.ಜಿ ರಸ್ತೆಯಲ್ಲಿದ್ದೇವೆ. ಈ ರಸ್ತೆಯನ್ನು ಬಹಳ ಹಿಂದೆ ನಾಗಸಂದ್ರ ರಸ್ತೆ ಅಂತ ಕರೀತಾ ಇದ್ರು. ಡಿ.ವಿ.ಜಿ ಅವರ ಮನೆ ಈ ರಸ್ತೆಯಲ್ಲೇ ಇದ್ದಿದ್ದರಿಂದಾಗಿ ಆ ಹೆಸರನ್ನು ಬದಲಾಯಿಸಿ ಡಿ.ವಿ.ಜಿ ರಸ್ತೆ ಎಂದು ನಾಮಕರಣ ಮಾಡಲಾಗಿದೆ. ಈ ಜಾಗ ಡಿ.ವಿ.ಜಿ ಅವರ ಮನೆ ಇದ್ದ ಜಾಗ. ಡಿ.ವಿ.ಜಿ ಅವರು ಆ ಮನೆಯಲ್ಲಿ ಬಹಳ ಕಾಲ ವಾಸವಾಗಿದ್ದರು. ಡಿ.ವಿ.ಜಿ ಅವರ ನಿಧನದ ನಂತರ ಆ ಮನೆ ಪರರ ಪಾಲಾಯಿತು. ಈಗ ಆ ಜಾಗದಲ್ಲಿ ಬೃಹತ್ ಕಟ್ಟಡ ಎದ್ದಿದೆ. ಮಾರಾಟ ಮಳಿಗೆಗಳು ಸುತ್ತ ಆವರಿಸಿಕೊಂಡಿವೆ.
ಡಿ ವಿ ಜಿಯವರು ಬಸವನಗುಡಿಯ ಕ್ಷೇತ್ರದಲ್ಲಿದ್ದಾಗ ಸಂಜೆಯ ಹೊತ್ತು ವಾಯುವಿಹಾರಕ್ಕೆ ಹೊರಡುತ್ತಿದ್ದರು. ಸನ್ನಿಧಿ ರಸ್ತೆಯಲ್ಲಿ ನಡೆದಾಡುತ್ತಾ ಸಮೀಪದಲ್ಲೇ ಇದ್ದ ಮಲ್ಲಿಕಾರ್ಜುನನ ಗುಡಿಯ ಆವರಣದಲ್ಲಿ ವಿಶ್ರಮಿಸುತ್ತಿದ್ದರು. ಒಮ್ಮೊಮ್ಮೆ ದೊಡ್ಡ ಬಸವಣ್ಣನ ಗುಡಿಯ ಹಾದಿಯಲ್ಲಿ ನಡೆದು ಹೋಗುತ್ತಿದ್ದರು. ಸ್ನೇಹಿತರು ಎದುರಾದಾಗ ಅಲ್ಲಿಯೇ ಒಂದೆಡೆ ಕುಳಿತು ಹರಟೆ ಹೊಡೆಯುತ್ತಿದ್ದರು. ಬಸವನಗುಡಿಯಲ್ಲಿ ಡಿ ವಿ ಜಿಯವರ ಮತ್ತೊಂದು ತಾಣ ಬ್ಯೂಗಲ್ ರಾಕ್ ಅಥವಾ ಕಹಳೆ ಬಂಡೆ. ಸಾಮಾನ್ಯವಾಗಿ ಇಲ್ಲಿಗೆ ಡಿ ವಿ ಜಿಯವರು ಪ್ರತಿನಿತ್ಯ ಬರುತ್ತಿದ್ದರು. ಅವರು ಇಲ್ಲಿಗೆ ಬಂದು ಕುಳಿತಾಗ ಅವರ ಅನೇಕ ಮಿತ್ರರು ಬಂದು ಅವರೊಂದಿಗೆ ಮಾತುಕತೆಯಲ್ಲಿ ತೊಡಗುತ್ತಿದ್ದರು. ಹರಟೆ, ಹಾಸ್ಯ, ಚಿಂತನೆ, ಸಮಾಲೋಚನೆ ಡಿ ವಿ ಜಿ ಅವರ ದಿನನಿತ್ಯದ ಹವ್ಯಾಸ. ಡಿ ವಿ ಜಿ ಅವರ ಪುತ್ಥಳಿಯನ್ನು ಕಹಳೆ ಬಂಡೆಯ ಆವರಣದಲ್ಲಿ ಸ್ಥಾಪಿಸಿರುವುದು ಅತ್ಯಂತ ಸೂಕ್ತವಾಗಿದೆ. ಇದು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ. ಈ ಸಂಸ್ಥೆಯನ್ನ ಡಾಕ್ಟರ್ ಡಿ ವಿ ಜಿ ಅವರು 1945ರಲ್ಲಿ ಸ್ಥಾಪಿಸಿದರು. ಸಮಾಜದ ಸಾಂಸ್ಕೃತಿಕ ಬೇರುಗಳನ್ನು ಬಲಗೊಳಿಸುವುದು ಹಾಗೂ ಜನರಲ್ಲಿ ವಿದ್ಯೆ ಮತ್ತು ಜ್ಞಾನದ ಅರಿವನ್ನು ಮೂಡಿಸಿ ಆ ಮೂಲಕ ಪ್ರಜಾಪ್ರಭುತ್ವದ ಜವಾಬ್ದಾರಿಯುತ ಪ್ರಜೆಗಳನ್ನಾಗಿ ರೂಪಿಸುವ ಕಾರ್ಯದಲ್ಲಿ ಸಂಸ್ಥೆಯು ತನ್ನನ್ನು ಅರ್ಪಿಸಿಕೊಂಡಿದೆ. ಮಕ್ಕಳೇ, ಇವರೇ ಡಾಕ್ಟರ್ ದೊಡ್ಡರಂಗೇಗೌಡರು, ಕನ್ನಡದ ಕವಿಗಳು, ಸಾಹಿತಿಗಳು, ಜೊತೆಗೆ ಮೇಷ್ಟ್ರು ಕೂಡ. ನಮ್ಮ ಹುಡುಗರು ಡಿ ವಿ ಜಿ ಅವ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೋಬೇಕು ಅಂತ ಬಂದಿದ್ದಾರೆ. ದಯವಿಟ್ಟು ತಾವು ತಿಳಿಸ್ಕೊಡ್ಬೇಕು. ಸಂತೋಷ. ಎಲ್ಲರೂ ಕುಳಿತುಕೊಳ್ಳಿ. ನಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿ ಸಾರ್ಥಕ ಬದುಕಿನ ಸಾಧಕ ಅನ್ನೋ ಪಾಠ ಇದೆ. ಅದರಲ್ಲಿ ವ್ಯಕ್ತಿ ಚಿತ್ರ ಅಂತ ಇದೆ. ಹಾಗಂದ್ರೆ ಏನು ಸರ್? ವ್ಯಕ್ತಿ ಚಿತ್ರ ಅಂದರೆ ಒಬ್ಬ ಬರಹಗಾರ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಸಾಧಕನ ಬಗ್ಗೆ ಅನೇಕ ವಿಷಯಗಳನ್ನು ಸಂಗ್ರಹಿಸಿ ಅತ್ಯುತ್ತಮವಾದಂಥ ಪದಗಳಲ್ಲಿ ಕಟ್ಟಿಕೊಡುವ ನುಡಿ ಚಿತ್ರ, ಮುತ್ತಿನಂಥ ಮಾತುಗಳನ್ನು ಕೊಡ್ತಕ್ಕಂಥ ಶಬ್ದ ಚಿತ್ರ. ಉದಾಹರಣೆಗೆ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ರು ಡಿ ವಿ ಜಿಯವರನ್ನು ಕುರಿತು ಬರೆದಿರೋದು ವ್ಯಕ್ತಿ ಚಿತ್ರ. ಜೀವನ ಚರಿತ್ರೆ ಅಂದರೆ ಏನು ಸರ್? ಜೀವನ ಚರಿತ್ರೆ ಅಂದರೆ ಒಬ್ಬ ಮಹಾನ್ ವ್ಯಕ್ತಿಯನ್ನು ಕುರಿತು ಇನ್ನೊಬ್ಬ ಬರಹಗಾರ ಆ ವ್ಯಕ್ತಿಯ ಬಗ್ಗೆ ಎಲ್ಲ ವಿಷಯಗಳನ್ನು ಸಂಗ್ರಹಿಸಿ ಘಟನೆಗಳನ್ನು ಆಧರಿಸಿ ಬರೀತಕ್ಕಂಥದ್ದು ಜೀವನ ಚರಿತ್ರೆ. ಉದಾಹರಣೆಗೆ ಲೂಯಿ ಫಿಶರ್ ಮಹಾತ್ಮ ಗಾಂಧೀಜಿಯನ್ನು ಕುರಿತು ಬರೆದಿರ್ತಕ್ಕಂಥದ್ದು. ಆತ್ಮಚರಿತ್ರೆ ಅಂದರೆ? ಆತ್ಮಚರಿತ್ರೆ ಅಂತಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನ ಕಥನವನ್ನು ತಾನೇ ಬರ್ಕೊಳ್ತಾ ಹೋಗೋದು. ಉದಾಹರಣೆಗೆ ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ. ಡಿ ವಿ ಗುಂಡಪ್ಪನವರು ಮೂಲತಃ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನವರು. ಡಿ ವಿ ಜಿಯವರ ಬಾಲ್ಯದಲ್ಲಿ ಅವರ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನು ಬೀರಿದವರು ಅವರ ಸೋದರ ಮಾವ ತಿಮ್ಮಪ್ಪ, ಜೊತೆಗೆ ಅವರ ಅಜ್ಜಿ ಸಾಕಮ್ಮ ಅವರು. ನಮ್ಮ ಕನ್ನಡ ಸಾಹಿತ್ಯ ಲೋಕದ ಭೀಷ್ಮ ಅಂದರೆ ತಪ್ಪಲ್ಲ. ಇಡೀ ಸಾರಸ್ವತಕ್ಕೆ ಒಬ್ಬ ಧೀಮಂತ ವ್ಯಕ್ತಿ. ನಮ್ಮ ಜನ ನೆಮ್ಮದಿಯಿಂದ ಸುಖವಾಗಿ ಬದುಕಬೇಕಾದ್ರೆ ಏನು ಮಾಡಬೇಕು? ಸುಖ ಎಂಬುದು ಒಂದು ಕ್ಷಣದ ವಿಷಯವಲ್ಲ, ಒಂದು ಕಾಲ ವಿಸ್ತಾರದ ವಿಷಯ. ನಿರಂತರ. ಹೌದು, ಅದು ಪಾಯಿಂಟ್ ಆಫ್ ಟೈಮ್ ಅಲ್ಲ, ಪೀರಿಯಡ್ ಆಫ್ ಟೈಮ್. ಸಂತತವಾಗಿ ಪ್ರತಿ ಮನುಷ್ಯನೂ ಶ್ರಮ ಪಡ್ಬೇಕು. ಅದಕ್ಕೋಸ್ಕರ ಈ ಶ್ರಮದಲ್ಲಿ ಒಂದು ನೀತಿ ಇಟ್ಕೋಬೇಕು. ಮೊದಲನೆಯದು ಸತ್ಯ, ಶೋಧಿಸಿದ ಸತ್ಯ. ಎಷ್ಟೋ ವಿಷಯಗಳನ್ನ ನಮಗೆ ಸತ್ಯ ಅಂತ ಹೇಳ್ತಾರೆ, ನಾವು ಅದನ್ನು ಶೋಧಿಸಬೇಕು. ಎರಡನೆಯದು ಸತ್ಯ ಪ್ರಯೋಗದಲ್ಲಿ ಯುಕ್ತಾಯುಕ್ತ ವಿವೇಕ. ಈ ಎರಡಕ್ಕೂ ಮೂಲವಾದದ್ದು ಸೌಜನ್ಯ. ಈ ಮೂರು ಇಟ್ಕೊಂಡು ದೇಶದ ಕೆಲಸಗಳನ್ನು ನಡೆಸಿದರೆ ಸುಭಿಕ್ಷ ಉಂಟಾಗ್ತದೆ, ಸೌಖ್ಯ ಉಂಟಾಗ್ತದೆ, ಶಾಂತಿ ಉಂಟಾಗ್ತದೆ. ಡಿ ವಿ ಗುಂಡಪ್ಪನವ್ರನ್ನ ನಾವು ಸ್ಮರಿಸೋದೇನೆ ಅವರ ಮಂಕುತಿಮ್ಮನ ಕಗ್ಗದಿಂದ. ತಾತ್ವಿಕವಾಗಿರ್ತಕ್ಕಂಥ ಪದ್ಯಗಳು. ಅವರು ಏನೇ ಬರೆದರೂ ವೈಚಾರಿಕವಾಗಿ ಬರೀತಾ ಇದ್ರು.
ಡಿ ವಿ ಜಿಯವರು ಅಂತಃಪುರ ಗೀತೆಗಳನ್ನು ಬರೆಯುವುದರ ಮುಖಾಂತರವಾಗಿ ಕನ್ನಡ ಭಾವಗೀತೆಯ ಕ್ಷೇತ್ರದಲ್ಲಿ ಒಂದು ಹೊಸ ಪರಂಪರೆಯನ್ನೇ ಪ್ರಾರಂಭ ಮಾಡಿದರು ಅಂತ ಹೇಳ್ಬೋದು. ಅವರು ಭಗವದ್ಗೀತೆಯನ್ನು ಕುರಿತು ಬರೀಲಿ, ಬೇಲೂರು ಶಿಲಾಬಾಲಕಿಯರನ್ನು ಕುರಿತು ಬರೀಲಿ, ರಾಜ್ಯಶಾಸ್ತ್ರವನ್ನು ಕುರಿತು ಬರೀಲಿ, ವೈಚಾರಿಕವಾಗಿರ್ತಕ್ಕಂಥ ಎಷ್ಟೋ ವಿಚಾರಗಳನ್ನು ಅವರು ಎಷ್ಟು ಸೊಗಸಾಗಿ ಹೇಳ್ತಾರೆ ಅಂತಂದರೆ, ಗೋಖಲೆಯ ಸಾರ್ವಜನಿಕ ಸಂಸ್ಥೆಯನ್ನು ಪ್ರಾರಂಭಿಸುವುದರ ಮುಖಾಂತರವಾಗಿ ಅವರ ವೈಚಾರಿಕ ಸಾಹಿತ್ಯಕ್ಕೆ ಒಂದು ಭದ್ರ ಬುನಾದಿ ಆಯಿತು ಅಂಥೇಳಿ ತನ್ಮುಖಾಂತರವಾಗಿ ಅವರು ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ಅಂಥ ಧೀಮಂತ ಸಾಹಿತಿಯನ್ನು ಪರಿಚಯ ಮಾಡಿಸ್ಕೊಡೋದು ಅಂದರೆ ನನಗಂತೂ ತುಂಬ ಸಂತೋಷ. ಡಿ ವಿ ಜಿಯವರು ಮುಳುಬಾಗಿಲಿನ ಆಂಗ್ಲೋ ವರ್ನಾಕ್ಯುಲರ್ ಸ್ಕೂಲಿನಲ್ಲಿ ಓದ್ದವರು. ಲೋಯರ್ ಸೆಕೆಂಡ್ರಿಯನ್ನು ಅಲ್ಲಿ ಮುಗಿಸಿದರು. ಮುಂದೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅವರಿಗೆ ಅನುಕೂಲ ಇರಲಿಲ್ಲ. ಆದರೆ ಈ ವಿಷಯವನ್ನು ತಿಳಿದಂಥ ವೆಂಕಟರಮಣಯ್ಯನವರ ಸ್ನೇಹಿತ ರಜೂಲ್ ಖಾನ್, ಮೂಲತಃ ಜಟಕಾ ಬಂಡಿ ಹೊಡಿತಕ್ಕಂಥವು. ವೆಂಕಟರಮಣಯ್ಯನವರೇ, ನಿಮ್ಮ ಹುಡುಗ ವಿದ್ಯಾಭ್ಯಾಸ ನಿಲ್ಲಿಸೋದು ಬೇಡ, ಗುಂಡಣ್ಣ ಚುರುಕಾದ ಹುಡುಗ, ನಾನು ಬೌರಿಂಗ್ ಪೇಟೆವರೆಗೆ ಈ ಹುಡುಗನ್ನ ನನ್ನ ಜಟಕಾ ಬಂಡಿಯಲ್ಲಿ ಕರ್ಕೊಂಡು ಹೋಗ್ತೇನೆ. ಬೌರಿಂಗ್ ಪೇಟೆ ಅಂದರೆ ಬಂಗಾರಪೇಟೆ, ಅಲ್ಲಿಂದ ಬೆಂಗಳೂರಿಗೆ ರೈಲ್ ಕಳಿಸ್ತೇನೆ ಅಂತ ಹೇಳಿ ರಜೂಲ್ ಖಾನ್ ಡಿ ವಿ ಜಿಯವರ ತಂದೆಯವರಿಗೆ ಹೇಳಿದರು. ರಜೂಲ್ ಖಾನ್ನ ಔದಾರ್ಯ ಎಂಥದ್ದು ಅಂದರೆ, ಡಿ ವಿ ಜಿಯವರಿಗೆ ಬೆಂಗಳೂರಿಗೆ ರೈಲ್ ಟಿಕೆಟ್ ತಕ್ಕೊಟ್ಟದ್ದಲ್ಲದೆ ₹1 ಖರ್ಚಿಗೆ ಅಂತ ಕೊಟ್ಟದ್ದು ಸ್ಮರಿಸಬೇಕಾದಂಥ ವಿಚಾರ. ಹಾಗಾದರೆ ಡಿ ವಿ ಜಿ ಅವರ ಸಾಧನೆ ಹಿಂದೆ ರಜೂಲ್ ಖಾನ್ನವರ ಶ್ರಮ ಇದೆ ಎಂದೇ ಆಯಿತು. ಡಿ ವಿ ಜಿಯವರು ತುಂಬ ಸ್ವಾಭಿಮಾನಿಗಳು. ಯಾವುದೋ ಕಾರಣಕ್ಕಾಗಿ ಅವರು ದಿವಾನ್ ಮಿರ್ಜಾ ಸಾಹೇಬರ ಜೊತೆಯಲ್ಲಿ ಮಾತನಾಡೋದನ್ನು ನಿಲ್ಲಿಸಿಬಿಟ್ರು. ಆದರೆ ಇದರಿಂದ ತುಂಬ ಕಳವಳಗೊಂಡವರು ದಿವಾನ್ ಮಿರ್ಜಾ ಸಾಹೇಬರು ಅದನ್ನು ತುಂಬ ಗಂಭೀರವಾಗಿ ತಗೊಂಡ್ರು. ತಮ್ಮ ಆಪ್ತ ವಲಯದಲ್ಲಿ ಮತ್ತೆ ಡಿ ವಿ ಜಿಯವರ ಸ್ನೇಹ ಗಳಿಸೋದಕ್ಕೆ ಪ್ರಯತ್ನ ಕೂಡ ಪಟ್ಟರು. ಅಂಥ ದೊಡ್ಡ ದಿವಾನರು ಡಿ ವಿ ಜಿಯವರ ಸ್ನೇಹಕ್ಕೆ ಹಾತೊರೆಯಬೇಕಾದರೆ ಡಿ ವಿ ಜಿಯವರದು ಇನ್ನೆಂಥ ಘನ ವ್ಯಕ್ತಿತ್ವ ನಾವು ಊಹೆ ಮಾಡಿಕೊಳ್ಬೋದು. ಡಿ ವಿ ಜಿಯವರು ಅವರ ವ್ಯಕ್ತಿತ್ವವನ್ನು ಅವರೇ ರೂಪಿಸ್ಕೊಂಡವರು. ಅವರ ಗುಣ, ಶೀಲ, ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಯಂ ಆರ್ಜಿತ ಪಾಂಡಿತ್ಯ, ನಿಸ್ಪೃಹತೆ, ಇದೆಲ್ಲದಂತ ಹೆಚ್ಚಾಗಿ ಸಾರ್ವಜನಿಕ ವ್ಯಕ್ತಿಗಳ ಜೊತೆಯಲ್ಲಿ ಇಟ್ಟುಕೊಂಡಂಥ ಒಡನಾಟ ಮತ್ತು ಅವರ ವಿಚಾರಧಾರೆ, ಈ ಎಲ್ಲವುಗಳಿಂದ ಅವರೊಂದು ಘನ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದರು. ಇಂಥವರು ಯಾವತ್ತೂ ಸಾರ್ಥಕ ಬದುಕಿನ ಸಾಧಕರೇ. ಡಿ ವಿ ಜಿಯವರ ಬದುಕಿನಲ್ಲಿ ಅನೇಕ ಒಳ್ಳೆಯ ಆದರ್ಶ ಘಟನೆಗಳಿವೆ. ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಕಾಲ, ಆಗ ದಸರಾ ಬಹಳ ಅದ್ದೂರಿಯಿಂದ ನಡೀತಾ ಇತ್ತು. ಡಿ ವಿ ಜಿ ಆಗ ಯುವ ಪತ್ರಕರ್ತರು. ಎಲ್ಲ ಪತ್ರಕರ್ತರ ಹಾಗೆ ಡಿ ವಿ ಜಿಯವರು ಕೂಡ ಪತ್ರಿಕೆಗಳಿಗೆ ಒಳ್ಳೆಯ ವರದಿಯನ್ನು ಮಾಡಿದರು. ಸರ್ಕಾರದವರು ಎಲ್ಲ ಪತ್ರಕರ್ತರಿಗೆ ಒಳ್ಳೆಯ ಮೊತ್ತದ ಸಂಭಾವನೆಯನ್ನು ಕಳಿಸಿದರು. ಆ ಸಂಭಾವನೆ ಬಂದಾಗ ಡಿ ವಿ ಗುಂಡಪ್ಪನವರು ಆ ಸಂಭಾವನೆ ಸಮೇತ ಕೈಯಲ್ಲಿ ಹಿಡ್ಕೊಂಡು ಸಂಭಾವನೆ ಸಮೇತ ಸರ್ ಎಂ ವಿಶ್ವೇಶ್ವರಯ್ಯನವರ ಕಚೇರಿಗೆ ಬಂದರು. ದಿವಾನ್ರಿಗೆ ನಮಸ್ಕಾರ. ನಮಸ್ಕಾರ ಗುಂಡಪ್ಪ, ಏನು ಬಂದಿದ್ದು? ಕೂತ್ಕೊಳ್ಳಿ. ನನಗೆ ಈ ಸಂಭಾವನೆ ಯಾಕೆ ಕಳಿಸಿದ್ದಾರೆ? ದಸರಾ ಉತ್ಸವವನ್ನು ಚೆನ್ನಾಗಿ ವರದಿ ಮಾಡಿದ್ದೀರಿ, ಅದಕ್ಕೆ. ಅದಕ್ಕೆ ಯಾಕೆ ಸಂಭಾವನೆ ಕಳಿಸಬೇಕು? ನೋಡಿ ಗುಂಡಪ್ಪ, ಪತ್ರಕರ್ತನಾದವನಿಗೆ ಓಡಾಟ ಖರ್ಚು ಇರುತ್ತೆ. ಅಲ್ಲದೆ ಇದು ಹಿಂದಿನಿಂದ ಬಂದ ಪದ್ಧತಿ. ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ. ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕು, ಸರ್ಕಾರವಲ್ಲ. ನನಗೆ ಈ ಸಂಭಾವನೆ ಬೇಡವೇ ಬೇಡ. ಮಿಸ್ಟರ್ ಗೋಪಾಲ್, ಈ ಮನುಷ್ಯನ ರೀತಿಯೇ ಬೇರೆ. ಇವರಿಗೆ ಸಂಭಾವನೆ ಕೊಡಲು ನಮಗೆ ಬರುವುದಿಲ್ಲ. ಇದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ. ನಾನಿನ್ನು ಬರಬಹುದೇ? ಇದರಿಂದ ನಾವು ತಿಳ್ಕೊಳ್ಬಹುದಾದಂಥ ಸತ್ಯ ಏನು ಅಂದರೆ, ಸಾರ್ವಜನಿಕವಾದಂಥ ಹಣ ಯಾವುದೇ ಕಾರಣಕ್ಕೂ ಪೋಲಾಗಬಾರ್ದು ಅಂಥೇಳಿ ಅದು ಡಿ ವಿ ಜಿಯವರ ನಿಲುವಾಗಿತ್ತು. ಅವರ ಪ್ರಾಮಾಣಿಕತೆಯನ್ನು ಅದು ಸೂಚಿಸುವಂಥದ್ದು ಆಗಿತ್ತು. ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ಜನ ಮೇಧಾವಿಗಳ ಸಹಾಯವನ್ನು ಪಡೆದರು. ಹಾಗೆ ಪಡೆದ ಸಹಾಯಕ್ಕೆ ಪ್ರತಿಯಾಗಿ ಅವರು ಸಂಭಾವನೆಯನ್ನು ಕೊಡ್ತಾಯಿದ್ರು.
ಒಂದು ಸಾರಿ ಡಿ ವಿ ಜಿಯವರಿಂದಲೂ ಕೂಡ ಇಂಥ ಉಪಕಾರವನ್ನು ಪಡೆದು ಅದಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸಂಭಾವನೆಯನ್ನು ಕೊಟ್ಟಾಗ ಅದನ್ನು ತೆಗೆದುಕೊಳ್ಳೋಕ್ಕೆ ಹೋಗಲಿಲ್ಲ ಡಿ ವಿ ಜಿಯವರು. ಡಿ ವಿ ಜಿ ಅದು ನನಗೆ ಬೇಡವೇ ಬೇಡ ಅಂತ ಹೇಳಿದರು. ಅದು ಅವರ ನಿಲುವಾಗಿತ್ತು. ಆಗ ಸರ್ ಎಂ ವಿಶ್ವೇಶ್ವರಯ್ಯನವರು ಡಿ ವಿ ಜಿಯವರಿಗೆ ಹೇಳಿದರು, ಈ ಕೆಲಸ ಕಾರ್ಯಗಳಿಗೆ ನನಗೆ ಸರ್ಕಾರದಿಂದ ಹಣ ಬರುತ್ತೆ, ಅದನ್ನು ನೀನು ತೆಗೆದುಕೊಳ್ಬೇಕು ಅಂತ ಹೇಳಿ. ನೀನು ತಗೊಳ್ಳಲ್ಲ ಅಂತಂದರೆ ನಾನು ಮುಂದೆ ನಿನ್ನ ಹತ್ರ ಈ ಕೆಲಸ ಮಾಡಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಸರ್ ಎಂ ವಿಶ್ವೇಶ್ವರಯ್ಯನವರು ಕೋಪನೇ ಮಾಡಿಕೊಂಡ್ರು. ಅಂಥ ಸಂದರ್ಭದಲ್ಲಿ ಡಿ ವಿ ಜಿ ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ಚೆಕ್ಕುಗಳನ್ನು ಪಡ್ಕೊಂಡ್ರು. ಆದರೆ ಡಿ ವಿ ಜಿಯವರು ಎಂಥ ದೊಡ್ಡ ವ್ಯಕ್ತಿ ಅಂತಂದರೆ ಅವ್ರು ಯಾವತ್ತೂ ಬ್ಯಾಂಕಿಗೆ ಹೋಗಲೇ ಇಲ್ಲ, ಈ ಚೆಕ್ಗಳನ್ನು ಕಟ್ಕೊಳ್ಳೇ ಇಲ್ಲ, ನಗದು ಮಾಡಿಕೊಳ್ಳೇ ಇಲ್ಲ. ಇಂಥ ಘಟನೆಗಳು ಡಿ ವಿ ಜಿಯವರ ಬದುಕಿನಲ್ಲಿ ಅನೇಕವು ಉಂಟು. ಹಣವನ್ನು, ಸರ್ಕಾರದ ಸಹಾಯವನ್ನು ಇಷ್ಟು ಉದಾಸೀನ ಮಾಡಿದ ಡಿ ವಿ ಜಿಯವರು ಎಂಥ ಶ್ರೀಮಂತರಿದ್ದಿರಬಹುದು. ಈ ದೃಶ್ಯ ನೋಡಿ. ಒಮ್ಮೆ ಡಿ ವಿ ಜಿಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. ಡಿ ವಿ ಜಿಗೆ ಹೋಗಲು ಆಗಲಿಲ್ಲ. ಮಕ್ಕಳನ್ನು ಕಳುಹಿಸಿದರು. ಆರತಿ ಅಕ್ಷತೆಯ ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ. ಡಿ ವಿ ಜಿ ಅಸಮಾಧಾನದಿಂದ ಕೇಳಿದರು, ಇದೇನು, ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಇಲ್ಲ. ಯಾಕೆ? ಮಕ್ಕಳನ್ನು ಕಳಿಸಿದ್ದೇನಲ್ಲ. ಅದು ಸರಿ, ನೀನು ಹೋಗಬೇಕಲ್ಲವೇ? ಅವರು ನಮಗೆ ಬಹಳ ಬೇಕಾದವರು. ನೀನು ಹೋಗದಿದ್ದರೆ ಬೇಸರ ಪಟ್ಟುಕೊಳ್ಳುವುದಿಲ್ಲವೇ? ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ. ನಾನು ಇರುತ್ತೇನೆ, ನೀನು ಹೋಗಿ ಬಾ. ಇಲ್ಲ, ಅವರು ಹೋಗಿರುವುದೇ ಸಾಕೆನಿಸುತ್ತೆ. ನನಗೆ ಹಾಗೆ ಅನ್ನಿಸುವುದಿಲ್ಲವಲ್ಲ. ನಾನು ಹೇಳಬಾರದು ಅಂತಿದ್ದೆ, ನೀವು ಪಟ್ಟು ಹಿಡಿದು ನನ್ನ ಬಾಯಿ ಬಿಡಿಸುತ್ತಿದ್ದೀರಲ್ಲ. ದಾಂಪತ್ಯದಲ್ಲಿ ಗುಟ್ಟಿನ ವಿಚಾರವೇನು ಬಂತು? ಅದು ಹಾಗಲ್ಲ. ನನ್ನ ಬಳಿ ಇರುವುದು ಇದೊಂದೇ ಸೀರೆ. ಇದೂ ಒಂದೆರಡು ಕಡೆ ಹರಿದಿದೆ. ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳುವುದಿಲ್ಲವೇ? ಏನು ಮಾಡುವುದು? ಬಡತನದಲ್ಲಿಯೂ ಸುಖ ನೆಮ್ಮದಿ ಇದೆ. ನಾನು ಇಲ್ಲ ಎಂದು ಹೇಳುತ್ತಿಲ್ಲ. ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ನನಗೆ ಕರ್ತವ್ಯವೋ ಹಾಗೆಯೇ ನಿಮ್ಮ ಮರ್ಯಾದೆಗೆ ಊನಬಾರದಂತೆ ನಡೆದುಕೊಳ್ಳುವುದು ನನ್ನ ಕರ್ತವ್ಯವಲ್ಲವೇ? ನಿನ್ನ ಮಾತು ನಿಜ. ಆದರೆ ಬಂಧುಗಳನ್ನು, ಸ್ನೇಹಿತರನ್ನು ಅದಕ್ಕಾಗಿ ನೋಯಿಸುವುದು ತರವಲ್ಲ. ಸಮುದ್ರದ ನೆಂಟಸ್ತಿಕೆ, ಉಪ್ಪಿಗೆ ಬಡತನ ಅಂತ ಗಾದೆ ಹೇಳ್ತಾರಲ್ಲ, ಹಾಗಿದೆ ಮಧ್ಯಮ ವರ್ಗದ ಸ್ಥಿತಿ. ಹಣ ಬೇಕು ಅಂತ ಅವ್ರು ಹೇಗೇಗೋ ಹಣ ಸಂಪಾದನೆ ಮಾಡಿದವರಲ್ಲ. ಮನೆಯಲ್ಲಿ ಅಕ್ಕಿ ಇಲ್ಲದೆ ಹೋದರೂ ಅದಕ್ಕಿಂತ ಮುಖ್ಯ ಅವರಿಗೆ ಗೌರವ, ಸಮಾಜದಲ್ಲಿ ಗೌರವ ಬಹಳ ಮುಖ್ಯವಾದದ್ದು ಅಂತ ಅವರು ಭಾವಿಸಿದ್ರಮ್ಮ. ಅಂಥ ಸಾರ್ಥಕ ವ್ಯಕ್ತಿಗಳು. ಮಕ್ಕಳೇ, ನಿಮ್ಮ ಸಿರಿಗನ್ನಡ ಪಠ್ಯಪುಸ್ತಕ ನನ್ನ ಕೈಯಲ್ಲಿದೆ. ನಿಮ್ಮ ಗದ್ಯ ಪಾಠ ಸಾರ್ಥಕ ಬದುಕಿನ ಸಾಧಕ ಅನ್ನೋದರಲ್ಲಿ ಪ್ರಾರಂಭದಲ್ಲಿ ಕೆಲವು ಹೊಸ ಪದಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಹಾತೊರೆ, ಪರಮೋಚ್ಚ, ಮೇಧಾವಿ. ಎಲ್ಲಿ? ಹೃದಯ ಸ್ಪರ್ಶಿ ಹೇಳು. ನೀನು ಹೇಳು. ಹೃದಯ ಸ್ಪರ್ಶಿ. ನೋಡು, ಅದು ಸರಿ. ಹೃದಯ ಸ್ಪರ್ಶಿ. ನೀನು ಹೇಳಮ್ಮ. ಮಂಥನ. ನೀನು ಹೇಳು. ಮಹಾಧೀಮಂತ. 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 ವನಸುಮ, ಚೂರುಪಾರು, ಬೊಬ್ಬೆ. ಹೀಗೆ ಹೊಸ ಪದಗಳನ್ನು ಇಲ್ಲಿ ಪಟ್ಟಿ ಮಾಡಿಕೊಟ್ಟಿದ್ದಾರೆ. ನಾವು ಓದುವಾಗ ಅಲ್ಪ ಪ್ರಾಣ, ಮಹಾಪ್ರಾಣಗಳನ್ನು ಗಮನಿಸಬೇಕು. ಅಕಾರ, ಹಕಾರಗಳನ್ನು ಗಮನಿಸಬೇಕು. ಆದರೂ ಚೆನ್ನಾಗಿ ಹೇಳಿದ್ದೀರಾ ನೀವು. ಈಗ ಮುಂದಿನ ಪಾಠಕ್ಕೆ ಹೋಗೋಣ. ಈಗ ನಾನು ನಿಮಗೆ ಕೆಲವು ಪ್ರಶ್ನೆ ಕೇಳ್ತೀನಿ, ಯೋಚನೆ ಮಾಡಿ ಸರಿಯಾದ ಉತ್ತರ ಹೇಳಬೇಕು. ಪ್ರಾಮಾಣಿಕತೆ ಅನ್ನೋ ಪದನ ಬಳಸಿ ಒಬ್ಬೊಬ್ಬರು ಒಂದೊಂದು ವಾಕ್ಯ ರಚನೆ ಮಾಡಿ. ಪ್ರಾಮಾಣಿಕತೆ ಡಿ.ವಿ.ಜಿ. ಅವರ ಸ್ವಭಾವದ ಒಂದು ಅವಿಭಾಜ್ಯ ಅಂಗವಾಗಿದೆ. ಸರಿಯಾಗಿದೆ. ನಾನು ಪ್ರಾಮಾಣಿಕತೆಯನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ. ಸರಿ. ಪ್ರಾಮಾಣಿಕತೆ ನನ್ನ ಜೀವನದ ಉಸಿರು. ಸರಿ. ಪ್ರಾಮಾಣಿಕತೆ ನನ್ನ ಜೀವನದ ಉಸಿರು. ಮಕ್ಕಳೇ, ಇದು ನಮ್ಮ ನಲ್ಮೆಯ ರಾಜ್ಯ ಕರ್ನಾಟಕದ ಭೂಪಟ. ಇಲ್ಲಿ ಕೋಲಾರ ಜಿಲ್ಲೆ ಎಲ್ಲಿದೆ? ಪ್ರಮೋದ್, ನೀನು ಗುರ್ತು. ಇದು ನಮ್ಮ ಚಿನ್ನದ ನಾಡು ಅನ್ನಿಸ್ಕೊಂಡ ಕೋಲಾರ ಜಿಲ್ಲೆ ಭೂಪಟ. ಇಲ್ಲಿ ಮುಳುಬಾಗಿಲು ಎಲ್ಲಿದೆ ಹೇಳ್ತೀರಾ?
ಗುರ್ತಿಸಪ್ಪ, ನೀನು ಗುರ್ತಿಸು. ಸರಿಯಾಗಿದೆ. ಸರ್, ನಿಮ್ಮ ಬಾಲ್ಯ, ವಿದ್ಯಾಭ್ಯಾಸ, ವೃತ್ತಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ನಾನು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕಿನಲ್ಲಿ. ನನ್ನ ವಿದ್ಯಾಭ್ಯಾಸ ಆಗಿದ್ದು ಸ್ವಲ್ಪ ಶಿವಮೊಗ್ಗದಲ್ಲಿ ಇಂಟರ್ಮೀಡಿಯೇಟ್ವರೆಗೆ, ಆಮೇಲೆ ಮೈಸೂರಿನಲ್ಲಿ. ನನಗೆ ತಾಸು ಶಾಮರಾಯರು ಅಂತ ಮೈಸೂರಿನಲ್ಲಿ ಒಬ್ಬರು ಪ್ರಾಧ್ಯಾಪಕರು ಬಹಳ ಸಹಾಯ ಮಾಡಿದರು ಓದುವಾಗ. ನಾನು ಬಹಳ ಕಷ್ಟದಲ್ಲಿದ್ದೆ, ಬಹಳ ಬಡತನದಲ್ಲಿದ್ದೆ. ಅವರು ನನಗೆ ಅನೇಕ ಸೌಕರ್ಯಗಳನ್ನು ಒದಗಿಸಿ ನಾನು ಓದೋ ಹಾಗೆ ಮಾಡಿದರು. ಮುಂದೆ ನಾನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕನಾದೆ. ಲೆಕ್ಚರ್ ಆಗಿ, ರೀಡರ್ ಆಗಿ, ಪ್ರಾಧ್ಯಾಪಕನಾಗಿ, ಅದರ ಡೈರೆಕ್ಟರ್ ಆಗಿ ನಿವೃತ್ತನಾದೆ. ನೀವು ಬರೆದ ಪುಸ್ತಕಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್? ನಾನು ಕಾವ್ಯ ಅಂದರೆ ಕವಿತೆಗಳನ್ನು ಬರೆದಿದ್ದೀನಿ. ನವ್ಯ ಕವಿತೆಗಳನ್ನು, ಭಾವಗೀತೆಗಳನ್ನು ಬರೆದಿದ್ದೀನಿ. ವಿಮರ್ಶಾ ಲೇಖನಗಳನ್ನು ಸಾಕಷ್ಟು ಬರೆದಿದ್ದೇನೆ. ಒಂದು ಊರ್ವಶಿ ಅಂತ ಒಂದು ಕಾವ್ಯ ನಾಟಕ, ಮತ್ತು ಒಂದಿಷ್ಟು ಅನುವಾದ ನಾಟಕ. ಟ್ಯಾಗೋರ್ರ ಇಸ್ಪೀಟ್ ರಾಜ್ಯ, ಶೇಕ್ಸ್ಪಿಯರ್ನ 12th ನೈಟ್, ಇವನ್ನೆಲ್ಲ ಅನುವಾದ ಮಾಡಿದ್ದೀನಿ. ಅದಲ್ಲದೆ ಶೇಕ್ಸ್ಪಿಯರ್ನ ಒಂದು 100 ಸಾನೆಟ್ಗಳು, ಮತ್ತು ಏಟ್ಸ್ ಕಾವ್ಯ 50 ಕವಿತೆಗಳು, ಮತ್ತು ಎಲಿಯಟ್ನ ಕಾವ್ಯ, ಇವುಗಳನ್ನೆಲ್ಲ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಆಮೇಲೆ ಮಕ್ಕಳ ಪದ್ಯಗಳನ್ನು ಬರೆದಿದ್ದೀನಿ. ಶಿಷ್ಯನಾಳ ಶರೀಫ್ ಸಾಹೇಬರ ಕವಿತೆಗಳ ಪ್ರಚಾರಕ್ಕೆ ನಾನು ತುಂಬ ಕೆಲಸ ಮಾಡಿದ್ದೀನಿ. ಅನುವಾದ ಮತ್ತು ವಿಮರ್ಶೆ ಮತ್ತು ಕಾವ್ಯ ರಚನೆ, ಮಕ್ಕಳ ಸಾಹಿತ್ಯ, ಇಷ್ಟರಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಸುಮಾರು ಒಂದು 60ರಷ್ಟು ಪುಸ್ತಕಗಳು ಬಂದಿದೆ. ನಿಮ್ಮ ಸಾಹಿತ್ಯ ರತ್ನ ಸಂಪುಟ ಪುಸ್ತಕದಲ್ಲಿ ಸಾರ್ಥಕ ಬದುಕಿನ ಸಾಧಕ ಎಂಬ ಪಾಠವಿದೆ. ಅದರ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ತೀರಾ ಸರ್? ಸಾಹಿತ್ಯ ರತ್ನ ಸಂಪುಟ ಅನ್ನೋದು 36 ಜನ ಕನ್ನಡದ ಶ್ರೇಷ್ಠ ಸಾಹಿತಿಗಳ ಬಗ್ಗೆ ಸ್ವಾರಸ್ಯಕರವಾಗಿ ಬರೆದಂಥ ಲೇಖನಗಳಿಂದ ಕೂಡಿದ ಪುಸ್ತಕ ಇದೆ ಸಾಹಿತ್ಯ ರತ್ನ ಸಂಪುಟ. ಇದರಲ್ಲಿ BM ಶ್ರೀಕಂಠಯ್ಯನವರು, ಕಿಟಲ್, ಮಾಸ್ತಿ, DVG, ಗೋಪಾಲಕೃಷ್ಣ ಅಡಿಗ,